ನಾ ಹುಟ್ಟಿ ಇಷ್ಟು ವರ್ಷ ಬೇಕಾಯ್ತು ಮಾರೇರೆ ಒಂದು ಗೋಲಿ ಸೋಡಾ ಟೇಸ್ಟ್ ಹೆಂಗಿರ್ತದೆ ನೋಡೋಕೆ. ನಾನು ಮತ್ತೆ ನನ್ನ ಪಪ್ಪ ಮಧ್ಯಾಹ್ನದ ಈ ಥರ ಸುಡು ಸುಡು ಬಿಸಿಲಲ್ಲಿ ಹೋಗ್ತಿದ್ದದ್ದು ನಮ್ಮ ಸಂಬಂಧಿಕರ ಮನೆಗೆ. ನಮ್ಮೂರ ಬದಿಗೆಲ್ಲ ಹೆಂಗಂದ್ರೆ ಸಂಬಂಧಿಕರೇ ಆಗಲಿ ಫ್ರೆಂಡ್ಸ್ ಮನೆಗೆ ಹೋಗಲಿ ಖಾಲಿ ಕೈಲಿ ಹೋದದ್ದಂತೂ ಹಿಸ್ಟ್ರಿನೇ ಇಲ್ಲ. ಅವ್ರ ಮನೆ ಇರೋದು ಚಿತ್ತಾರ, ಆದರೆ ನಾವು ಮಂಕಿಪುರದಲ್ಲಿ ಒಂದು ಸ್ಟಾಪ್ ತಗೊಂಡು ಅಲ್ಲೇ ಒಂದು ಬೇಕರಿಗೆ ಹೋಗಿ ಸ್ವೀಟ್ನೆಲ್ಲ ತಗೊಂಡ್ವಿ. ಬಿಸಿಲಲ್ಲಿ ಬಂದು ನಮಗೆ ತಲೆ ಎಲ್ಲ ಅರ್ಧ ತಿರ್ಗೋದಂಗಾಗಿತ್ತು. ಆಸರ ಅಂತೂ ಭಾಳ ಅಂದ್ರೆ ಭಾಳು. ಅಷ್ಟೊತ್ತಿಗೆ ಬೇಕರಿಯವ್ರು ಹೇಳಿದ್ರು ಗೋಲಿ ಸೋಡಾ ಅದೇ ನಮ್ಮಲ್ಲಿ ತಗೊಳ್ಳಿ ಅಂತ. ಯಾವಾಗಲೂ ಬೇರೆ ಬೇರೆ ಥರದ ಕೋಲ್ಡ್ ಡ್ರಿಂಕ್ಸ್ ಕುಡಿತಿದ್ ನಾನು ಫಸ್ಟ್ ಟೈಮ್ ಗೋಲಿ ಸೋಡಾ ಕುಡಿದು ಫುಲ್ ಖುಷಿ ಆದೆ. ಆದರೆ ನಂಗೊಂದು ಡೌಟ್ ಬಂತು, ಮೊದಲಿನ ಕಾಲದಲ್ಲೂ ಗೋಲಿ ಸೋಡಾ ಇದೇ ಥರ ಟೇಸ್ಟ್ ಇತ್ತಾ ಅಥವಾ ಈಗೇನಾದರೂ ಇದರಲ್ಲೂ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಾರೆ ಅಂತ. ವಿಪರ್ಯಾಸ ಏನಂದ್ರೆ ಗೋಲಿ ಸೋಡಾ ಹಿಂಗೆ ಇರ್ತದೆ ಅನ್ಕೊಂಡು ಕುಡಿಬೇಕು, ಅದ್ರ ಬಿಟ್ಟರೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಪಾಸ್ಟಲ್ಲಿ ಹೋಗಿ ಗೋಲಿ ಸೋಡಾ ಕುಡಿಯೋಕ್ಕಂತೂ ಈಗ ಆಗೋದಿಲ್ಲ. ಇದೇ ನೋಡಿ ನಮ್ಮ ಅತ್ತೆ ಮನೆ. ಮಧ್ಯಾಹ್ನ ಊಟದ ಟೈಮ್ಗೆ ರೀಚ್ ಆಗಿರೋದ್ರಿಂದ ಫ್ರೆಶ್ ಅಪ್ ಆಗಿ ಮೊದಲು ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಹೊಸತ್ತೊಂದು ನಾಯಿ ಮರಿ ತಂದರೆ ನೋಡುವ ಅಂತ ಹೋದೆ. ಪ್ಯಾಡಿಗಿರಿ ತಿಂತದೆ ಅನ್ಕೊಂಡ್ರ? ಇಲ್ಲಪ್ಪ, ಇದು ನಮ್ಮ ಹಳ್ಳಿ ನಾಯಿ ಮರಿ. ಪ್ಯಾಡಿಗಿರಿ ತರ ಕಾಣೋ ಶಂಕರಪಾಳೆ. ನಮ್ ಕಡೆ ಹಳ್ಳಿಲಿರೋ ನಾಯಿ ಅಲ್ಲವಾ, ಯಾವುದೇ ಬ್ರೀಡ್ ಆದ್ರೂ ಮಜ್ಜಿಗೆಗಾದ್ರೂ ಸೈ, ಕೋಳಿ ಸಾರ್ಗಾದ್ರೂ ಸೈ, ಕೊನೆಗಾಲಕ್ಕೆ ಚಿರ್ಮುರಿ ಹಾಕಿದ್ರು ತಿನ್ಕೊಂಡು ಆರಾಮ್ ಬದುಕ್ತದೆ. ನಾಯಿ ಮರಿಗೆಲ್ಲ ಮಾತಾಡ್ಸಾಯ್ತು. ಒಂದ್ ರೌಂಡ್ ತೋಟ ಸುತ್ಕೊಂಡು ಕೊಟ್ಟಿಗೆ ಬದಿಗೆ ಹೋಗಿ ದನನು ಮಾತಾಡ್ಸ್ಕೊ ಬರುವ ಅಂತ ಹೇಳಿ ಹೋದೆ. ನಮ್ ಕಡೆ ತೋಟ ಅಂದ್ರೆ ತೋಟದಲ್ಲಿ ಇರೋದೆ ಅಡಿಕೆ ಮತ್ತೆ ತೆಂಗು, ಅದ್ರ ಜೊತೆಗೆ ಮನೆಗ್ ಬೇಕಾದಂತಹ ಸಣ್ಣ ಪುಟ್ಟ ತರಕಾರಿನೂ ಕೂಡ ಬೆಳ್ಕೊಳ್ತರು. ಇದ್ ನೋಡಿ ನಮ್ಮ ಹಳ್ಳಿ ಕಡೆ ಬಾವಿ. ಬಾವಿ ಅಂದದೇ ನಿಮ್ ತಲೆಲ್ ಬರೋದು ರೌಂಡ್ ಆಕಾರದ ಬಾವಿ ಅಲ್ಲ, ಅಷ್ಟೇ ಅಲ್ಲ ಈ ತರನೂ ಕೂಡ ಬಾವಿ ಇರ್ತದೆ. ನಂಗೆ ಅಡಿಕೆ ತೋಟ ಅಂದ್ರೆ ಪಂಚ ಪ್ರಾಣ. ಅದ್ರಲ್ಲಿ ಕೆಲಸ ಮಾಡೋದಿರ್ಲಿ ಸುತ್ತಾಡೋದಿರ್ಲಿ ಎರಡು ನಂಗೆ ಇಷ್ಟನೇ. ಆದ್ರೆ ಇನ್ನುವರೆಗೂ ಯಾರು ಕೆಲ್ಸಕ್ಕೆ ಕರೀಲಿಲ್ಲ. ನೀವು ಕರಿಬೇಡಿ, ಮತ್ತೆ ನಂಗೆ ಇಂಟ್ರೆಸ್ಟ್ ಅದೇ, ಆದ್ರೆ ಕೆಲಸ ಮಾಡ್ತನ ಬಿಡ್ತನ ಗೊತ್ತಿಲ್ಲ. ನಮ್ಮನೆ ಇರೋದು ಬೀಚ್ ಹತ್ರ ಆಗಿರೋದ್ರಿಂದ ನಾನು ಈ ಅಡಿಕೆ ತೋಟನೆಲ್ಲ ಯಾವಾಗೂ ಮಿಸ್ ಮಾಡ್ಕೊತಾ ಇರ್ತೆ. ಸಂಜೆ ಆಗ್ತಾ ಬಂತು, ಸುತ್ತಾಡೋದೆಲ್ಲ ಮುಗಿಸಿ ನಾ ಮನೆ ಕಡೆ ಹೊರಡ್ತೆ. ಮತ್ತೆ ಸಿಗ್ವಾ, ಅಲ್ಲಿ ತನಕ ಟಾಟಾ.